ತಾವು ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ಅವರು ನಿಜವಾಗಿಯೂ ಮೂರ್ಖರಾದರು. ಪೌಲರು ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ ಪ್ರಾರ್ಥಿಸೋಣ. ಇಂದಿನ ದೇವರ ವಾಕ್ಯದಿಂದ ಕಲಿಯುವ ಪಾಠವೇನೆಂದರೆ, ಎಲ್ಲವೂ ದೇವರಿಂದಲೇ ಸೃಷ್ಟಿಯಾಗಿದೆ, ನಡೆಯುತ್ತಿರುವುದು ಎಲ್ಲ ದೇವರ ಚಿತ್ತದಂತೆ ಎಂದು ಅರಿತುಕೊಳ್ಳದೆ ತಮ್ಮನ್ನು ತಾವೇ ಬುದ್ಧಿವಂತರೆಂದು ಭಾವಿಸಿಕೊಂಡು ಬದುಕಿರುವವರೆಲ್ಲರೂ ಮೂರ್ಖರೇ ಅಲ್ಲವೇ? ಪ್ರಾರ್ಥಿಸೋಣ. ಸಮಸ್ತ ಸೃಷ್ಟಿಯ ಒಡೆಯನೇ, ಈ ಲೋಕದಲ್ಲಿ ಸತ್ಯಕ್ಕೆ ಕಣ್ಗಳು ಕುರುಡಾಗಿವೆ, ಮನಸಾಕ್ಷಿಯು ಕಳೆದೇ ಹೋಗಿದೆ. ಮೂರ್ಖ ಹೃದಯಗಳು ಸೈತಾನನ ವಂಚನೆಗೆ ಒಳಗಾಗಿವೆ. ನಾವು ಬುದ್ಧಿವಂತರು, ಪ್ರಪಂಚವೇ ಅಂಗೈಯಲ್ಲಿದೆ ಎಂಬ ಭ್ರಮೆಯ ಜೀವನ ನಮ್ಮದಾಗಿದೆ. ನಾವೇ ಬುದ್ಧಿವಂತನೆಂದು ಹೇಳಿಕೊಳ್ಳುವಷ್ಟು ಅಹಂಕಾರದಿಂದ ಎಂದಿಗೂ ವರ್ತಿಸದಂತೆ, ಕೊನೆಯಲ್ಲಿ ನಾವು ಮೂರ್ಖರಾಗದಂತೆ ನಮ್ಮನ್ನ ಎಚ್ಚರಿಸಿ ಕಾಪಾಡು. ಎಲ್ಲ ಜ್ಞಾನಕ್ಕೂ ಮೂಲ ಸರ್ವೇಶ್ವರನೆಂಬಂತಹ ಅರಿವು ನಮ್ಮಲ್ಲಿ ಮೂಡಿಸು ಎಂಬುದಾಗಿ ತಂದೆಯ ಬಲ ಬಾಷ್ಪದಲ್ಲಿ ಸಿಂಹಾಸನ ರೂಢನಾಗಿ ಕುಳಿತಿರ್ತಕ್ಕಂಥ ಯೇಸು ಸ್ವಾಮಿಯ ಮೂಲಕ ನಿನ್ನನ್ನು ಪ್ರಾರ್ಥಿಸಿದ್ದೇವೆ. ಆಮೆನ್.